ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, IRCTC ಹಿಟ್ಸ್ 52-week ಹೈ. ಇವತ್ತು IRCTC ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 1.5% ಮೇಲೆ ಹೋಗಿ 52-week ಹೈ ಟಚ್ ಆಯಿತು. ಆಲ್ಮೋಸ್ಟ್ 800 rupees ಪರ್ ಶೇರು. ಕ್ಲೋಸಿಂಗು ಸ್ವಲ್ಪ ಕಮ್ಮಿ ಆಗಿದೆ, 791 ಹತ್ರ. ಹಾಗೂ IRCTC ಶೇರ್ಸು ಕೆಲವು ದಿನದಿಂದ ತುಂಬ ರ್ಯಾಲಿ ಆಗ್ತಾ ಇದೆ. ಯಾಕಂದರೆ ಸುಮಾರು ಒಳ್ಳೆ ಅನೌನ್ಸ್ಮೆಂಟ್ಸ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ ನಾನ್ ರೈಲ್ವೆ ಕೇಟ್ರಿಂಗ್ ಬಿಸ್ನೆಸ್ಸನ್ನು. ಅಂದರೆ ಅವರು ನಾರ್ಮಲಿ ಟ್ರೈನ್ಸಲ್ಲಿ ಕೇಟ್ರಿಂಗ್ ಮಾಡ್ತಾರೆ, ಬೇರೆ ಜಾಗಲ್ಲೂ ಕೇಟ್ರಿಂಗ್ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಸದ್ಯಕ್ಕೆ ಕೇಟ್ರಿಂಗ್ ಸರ್ವಿಸಸನ್ನು ವೇರಿಯಸ್ ಮಿನಿಸ್ಟ್ರೀಸಿಗೆ ಹಾಗೂ ಕೋರ್ಟ್ಸಲ್ಲಿ ಹಾಗೂ ಯೂನಿವರ್ಸಿಟೀಸಲ್ಲಿ ಮಾಡ್ತಾ ಇದ್ದಾರೆ. ಅದು ಇನ್ನೂ ಬೇರೆ ಜಾಗಲ್ಲೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಲೈಕ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸು ನ್ಯೂ ಡೆಲ್ಲಿಯಲ್ಲಿ, ಕ್ಯಾಲ್ಕಟಾ ಹೈಕೋರ್ಟು, UP ಲೆಜಿಸ್ಲೇಟಿವ್ ಅಸೆಂಬ್ಲಿ ಲಕ್ನೋವಲ್ಲಿ, ಇದೆಲ್ಲನೂ ಅವರು ಅಲ್ಲಿ ಕೇಟ್ರಿಂಗ್ ಸರ್ವಿಸನ್ನು ಸ್ಟಾರ್ಟ್ ಮಾಡ್ತಾರೆ. ನ್ಯೂಸ್ ನಂಬರ್ 2, ಮಾರ್ಕೆಟ್ಸ್ ಅಟ್ ನ್ಯೂ ಲೈಫ್ ಟೈಮ್ ಹೈ. ನಿನ್ನೆ US ಫೆಡರಲ್ ರಿಸರ್ವ್ ಅನೌನ್ಸ್ ಮಾಡಿದರು, ನಾವು ಇನ್ನೂ ಇಂಟ್ರೆಸ್ಟ್ ರೇಟ್ಸನ್ನು ಹೈಕ್ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇಲ್ಲ ಅಂತ, ಹಾಗೂ ಇಂಟ್ರೆಸ್ಟ್ ರೇಟ್ಸನ್ನು 2024 ಕಟ್ ಮಾಡ್ತೀವಿ ಅಂತ. ಇದರಿಂದ ಸ್ಟಾಕ್ ಮಾರ್ಕೆಟ್ಸ್ ಒಂದು ಗುಡ್ ನ್ಯೂಸ್ ಬಂತು. ಅದಕ್ಕೋಸ್ಕರನೇ ಗ್ಲೋಬಲ್ ಮಾರ್ಕೆಟ್ಸ್ ರ್ಯಾಲಿ ಆಯಿತು. ಇವತ್ತು ನಿಫ್ಟಿ 1.2% ಮೇಲೆ ಹೋಯಿತು. 21,200ಗಿಂತ ಜಾಸ್ತಿ ಹೋಗಿ 21,200ಗಿಂತ ಸ್ವಲ್ಪ ಕಮ್ಮಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸು ಲೈಫ್ ಟೈಮ್ ಹೈ ಟಚ್ ಆಯಿತು, 70,602. ಕ್ಲೋಸಿಂಗ್ ಸ್ವಲ್ಪ ಕೆಳಗಿತ್ತು. ನ್ಯೂಸ್ ನಂಬರ್ 3, ರ್ಯಾಪಿಡ್ ನ್ಯೂಸು. ಹಿಂದೂಸ್ತಾನ್ ಕೋಕಾ-ಕೋಲಾ ಬೆವರೇಜಸ್, ಇದು ಬಾಟ್ಲಿಂಗ್ ಯೂನಿಟ್ ಆಫ್ ಕೋಕಾ-ಕೋಲಾ ಇಂಡಿಯಾದಲ್ಲಿ ಅವರು 3,000 ಕೋಟಿ ಗುಜರಾತಲ್ಲಿ ಇನ್ವೆಸ್ಟ್ ಮಾಡ್ತಂತ ಹೇಳಿದ್ದಾರೆ. ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಲಿಕ್ಕೆ, ಜ್ಯೂಸ್ ಹಾಗೂ ಏರಿಯೇಟೆಡ್ ಡ್ರಿಂಕ್ಸನ್ನು ಮಾಡಲಿಕ್ಕೆ. ಹಾಗೂ ಈ ಆಪರೇಷನ್ಸು ಅಲ್ಲಿ 2026 ಸ್ಟಾರ್ಟ್ ಆಗುತ್ತೆ. ಇಂಡಿಗೋ 6th ಲಾರ್ಜೆಸ್ಟ್ ಏರ್ಲೈನ್ ಆಗಿದೆ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನು. ವ್ಯಾಲ್ಯೂಯೇಷನ್ ಈಗ 1.15 lakh crores ಆಗಿದೆ. ಯುನೈಟೆಡ್ ಏರ್ಲೈನ್ಸ್ ಅಂತ ಫೇಮಸ್ US ಏರ್ಲೈನ್ಸ್ ಇದೆ, ಅದನ್ನು ಬೀಟ್ ಮಾಡಿದೆ. ನಂಬರ್ 1 ಏರ್ಲೈನ್ಸ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪು ಡೆಲ್ಟಾ ಏರ್ಲೈನ್ಸ್ ಅಂತ 2.2 lakh crores. ಇದು US ಬೇಸ್ಡ್ ಒಂದು ಏರ್ಲೈನ್ ಕಂಪ್ನಿ. ಇಂಟರ್ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ ಇವತ್ತು 3,000 ಮಾರ್ಕು ಫಸ್ಟ್ ಟೈಮ್ ಕ್ರಾಸ್ ಆಯಿತು. ನ್ಯೂಸ್ ನಂಬರ್ 3 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೌರ್ಮೆಂಟು ಒಂದು ಬಫರ್ ಆಗಿ ಈರುಳ್ಳಿ ಒಂದು 7 ಲಕ್ಷ ಟನ್ಸನ್ನು ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ ಅಥವಾ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸೊ ದ್ಯಾಟ್ ಫ್ಯೂಚರಲ್ಲಿ ಆನಿಯನ್ ಪ್ರೈಸಸ್ ಕಮ್ಮಿ ಮಾಡ್ಬೋದಂತ. ಈಗ ಸದ್ಯಕ್ಕೆ ಆನಿಯನ್ ಪ್ರೈಸಸ್ 48% ಮೇಲೋಗಿದೆ ಕಂಪೇರ್ ಟು ಲಾಸ್ಟ್ 1 ಮಂತು. ಹಾಗೂ ಇನ್ಫ್ಲೇಷನ್ ಅದಕ್ಕೋಸ್ಕರ 5.5% ಆಗಿತ್ತು ನವಂಬರಲ್ಲಿ. ಗೌರ್ಮೆಂಟದು ಏನು ಉದ್ದೇಶ ಅಂದರೆ ಸ್ಲೋಲಿ ಈ ಪರ್ಟಿಕ್ಯುಲರ್ ಆನಿಯನ್ಸನ್ನು ಅಥವಾ ಈರುಳ್ಳಿಯನ್ನು ಮಾರ್ಕೆಟಿಗೆ ಬಿಡ್ತಾರೆ, ಆವಾಗ ಸಪ್ಲೈ ಜಾಸ್ತಿ ಆಗುವಾಗ ಅದರದ್ದು ಪ್ರೈಸ್ ಕಮ್ಮಿ ಆಗುತ್ತೆ ಅಂತ. ಬೈ ಫೆಬ್ರವರಿ ಅವರು 35 rupees per kilogram ಮಾಡಬೇಕಂತಿದ್ದಾರೆ ಆ ಪ್ರೈಸನ್ನು, ಯಾಕಂದರೆ ಸಪ್ಲೈ ಅಷ್ಟು ಜಾಸ್ತಿ ಆಗಿರ್ತದೆ. ಹಾಗೂ ಮಾರ್ಚಲ್ಲಿ 20 ರೂಪಾಯಿ per kgವರೆಗೂ ಬೀಳ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು 50.13 ಲಕ್ಷ ಕೋಟಿ ಆಗಿದೆ, ಅಂದರೆ $604 ಬಿಲಿಯನ್. ಇದು ಆಸ್ ಆನ್ ಡಿಸೆಂಬರ್ 1 $600 ಬಿಲಿಯನ್ ಮಾರ್ಕು 4 ತಿಂಗಳಾದಮೇಲೆ ಕ್ರಾಸ್ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 256 ಪಾಯಿಂಟ್ಸ್ ಅಪ್ಪು, 21,183 ಕ್ಲೋಸ್ ಆಯಿತು, 1.23% ಅಪ್ಪು. ಸೆನ್ಸೆಕ್ಸು 930 ಪಾಯಿಂಟ್ ಅಪ್ಪು, 70,514 ಕ್ಲೋಸ್ ಆಯಿತು. ನೀವು ನೋಡ್ಬೋದು ಇವತ್ತು 21,211ವರೆಗೂ ಹೋಗಿತ್ತು. ಸೊ ವೆರಿ ಗುಡ್ ರ್ಯಾಲಿ ಆಲ್ ಓವರ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಇಂಡಿಯಾದಲ್ಲಿ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಟೆಕ್ ಮಹೀಂದ್ರ 4% ಅಪ್ಪು, LTI Mindtree 3.97% ಅಪ್ಪು, ವಿಪ್ರೋ 3.66% ಅಪ್ಪು. ಟಾಪ್ ಲೂಸರ್ಸು ಪವರ್ ಗ್ರಿಡ್ ಕಾರ್ಪೊರೇಷನ್ 2.05% ಡೌನು, HDFC ಲೈಫ್ 1.96% ಡೌನು, ನೆಸ್ಲೆ 1% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋ ಎಡ್ಜ್ 7.04% ಅಪ್ಪು, ಇಂಡಸ್ ಟವರ್ಸ್ 7% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 5.65% ಅಪ್ಪು. ಟಾಪ್ ಲೂಸರ್ಸು ICICI ಪ್ರುಡೆನ್ಷಿಯಲ್ 1.85% ಡೌನು, PI ಇಂಡಸ್ಟ್ರೀಸ್ 1.82% ಡೌನು, ಟಾಟಾ ಪವರ್ 0.81% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,159 ಸ್ಟಾಕು, ಕಮ್ಮಿ ಆಗಿದೆ ಇವತ್ತು 958. ಸೊ 55% ಅಪ್ಪು, 45% ಡೌನು. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors net purchases 4,711 crores,
ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 958 crores ನೆಟ್ ಸೇಲ್ಸ್ ಮಾಡಿದ್ರು ನಿನ್ನೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,289 per ಗ್ರಾಮು, ಸಿಲ್ವರ್ 72.75 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.32 rupees, €1 90.82 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. MRF 52-week high 1,21,100, ಕ್ಲೋಸಿಂಗ್ 1,20,559. L&T 3,440 52-week high, ಕ್ಲೋಸಿಂಗ್ ಪ್ರೈಸ್ 3,433. ಟೈಟನ್ 52-week high 3,647, ಕ್ಲೋಸಿಂಗ್ ಪ್ರೈಸ್ 3,591. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.06% ಅಪ್, ಜಪಾನ್ 0.73% ಡೌನು, ಜರ್ಮನಿ 0.69% ಅಪ್, ಫ್ರಾನ್ಸ್ 1.06% ಅಪ್, UK 1.84% ಅಪ್ ಹಾಗೂ ನ್ಯಾಸ್ಡ್ಯಾಕ್ 1.16% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.